ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದ ಇಲ್ಲಿ? ಫೈನಲಿ ರಾಮಾಚಾರಿ ಜೈಲ್ಗೆ ಹೋಗಿದ್ದಾಯ್ತು. ಆದರೆ ರಾಮಾಚಾರಿಯನ್ನ ಜೈಲಿಂದ ಪಾರು ಮಾಡೋದು ಯಾರು? ಈ ಕಡೆ ಜೈಶಂಕರ ಅಥವಾ ಪೊಲೀಸ್ ವಿಕ್ರಮ್ ಮಂಡೇನ? ಜೊತೆಗೆ ಫೈನಲಿ ಚಾರುಗೆ ಕೆ ಮೇಲೆ ಫೀಲಿಂಗ್ಸ್ ಹೋಗ್ತಾ ಇದೆಯಾ? ಕೆ ಮೇಲೆ ಬೇಜಾರಾಗ್ತಾ ಇದೆಯಾ? ಇಟ್ ಮೀನ್ಸ್ ಅವಳ ಪ್ರಕಾರ ರಾಮಾಚಾರಿ ಜೊತೆಗೆ ಜಾನಕಿ ಅವ್ರಿಗೆ ಮನೇಲಿ ಇರ್ತಕ್ಕಂಥದ್ದು ರಾಮಾಚಾರಿ ಎಲ್ಲ ತನ್ನ ಮತ್ತೊಬ್ಬ ಮಗ ಅನ್ನೋದು ಗೊತ್ತಾಯ್ತಾ? ಈ ಕಡೆ ಕೇಕೆಗೆ ಇದು ತನ್ನ ತಾಯಿ ಅನ್ನೋ ಸತ್ಯ ಗೊತ್ತಾಗೋಯ್ತಾ? ಏನಾಗ್ತದೆ ಅದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಪಾಪ ಏನೂ ತಪ್ಪೇ ಮಾಡಿಲ್ಲ, ಆದರೆ ಮಾನ್ಯತಾ ಅವರ ಕುಚೇಷ್ಟೆಗೆ ರಾಮಾಚಾರಿ ಬಲಿಯಾಗಿದ್ದಾನ. ತನ್ನ ಇಡೀ ಜೀವನನ ಕತ್ತಲೆ ಕೋಣೆಯಲ್ಲಿ ಕಳೆಯುವಾಗದ. ಈ ಕಡೆ ಮಾನ್ಯತಾ ಅವರಂತೂ, ನೋಡ್ತೀಯಾ ರಾಮಾಚಾರಿ, ನೀನು ಮಾಡಿರೋ ಕೆಲಸಕ್ಕೆ ನಿನಗೆ ಎಂಥ ಪನಿಷ್ಮೆಂಟ್ ಸಿಕ್ಕಿದೆ ಅಂತ. ಇನ್ನು ನಿನ್ನ ಜೀವನದಲ್ಲಿ ಹೊರಗಡೆ ಜಗತ್ತು ಬೆಳಕನ್ನು ನೋಡೋದೇ ಖಂಡಿತ ಅನುಮಾನ ಅನಿಸುತ್ತೆ. ಇಡೀ ನಿನ್ನ ಜೀವನನ ಕತ್ತಲು ಕೋಣೆಯಲ್ಲಿತ್ಕೊಂಡು ಕಬ್ಬಣ ಒಂದು ಕಂಬಿನ ಎಳಿಸ್ಕೊಂಡೆ ಕಳೆದ್ಬಿಡು, ನಿನ್ನ ಕತೆ ಮುಗೀತು, ನಿನ್ನ ಜೈಲು ನನ್ನ ಬೇಬಿ ನನ್ನ ಮನೆಗೆ ಅಂತ ಖುಷಿ ಪಡ್ತಿದ್ದಾರೆ. ಆ ಕಡೆ ವೈಶಾಖ ಕೂಡ ತುಂಬ ಖುಷಿ ಆಗ್ತದೆ. ಬಿಕಾಸ್ ಈ ಕಡೆ ಕೇಕೆಯಿಂದಾಗಿ ಚಾರು ಬೇಜಾರು ಮಾಡ್ಕೊಂಡು ಈ ಮನೆಯಿಂದ ಆಚೆ ಹೋದರೆ ಅವಳು ತನ್ನ ಮಾವನ್ನು ಮುಗಿಸ್ಬಿಡ್ಬೋದು ಅನ್ನೋದು. ಆದರೆ ಇಲ್ಲಿ ಕೇಕೆ ಮಾತ್ರ ಮನೇಲಿ ಎಲ್ರಿಗೂ ಕೂಡ ಅವನ ಕೋಪ, ಅವನ ಆ್ಯಂಗರ್ನೆಸ್ ಅಂತಕ್ಕಂಥದ್ದು ಇದು ಎಲ್ಲವೂ ಕೂಡ ಖಂಡಿತ ಅನುಮಾನ ತರಿಸ್ಬಿಡತ್ತೆ ಅಂತ ಹೇಳ್ಬೋದು. ಬಿಕಾಸ್ ರಾಮಾಚಾರಿ ಅಷ್ಟು ಕೋಪನೇ ಮಾಡ್ಕೋತಾ ಇರಲಿಲ್ಲ, ಯಾವಾಗಲೂ ಕೂಡ ಸಮಾಧಾನದಿಂದ ಇರ್ತಿದ್ದ. ಬಟ್ ತುಂಬಾ ಟ್ರಿಗರ್ ಆಗ್ತಿದ್ದಾನೆ ಕೇಕೆ. ಅವ್ನಿಗೆ ಯಾವುದನ್ನು ಕೂಡ ಸಹಿಸೋಕ್ಕಾಗ್ತಿಲ್ಲ. ರಾಮಾಚಾರಿ ಥರ ಕ್ಯಾರೆಕ್ಟ್ರು ಪ್ಲೇ ಮಾಡೋದು ಕಷ್ಟ ಆಗ್ತದೆ. ಅಪ್ಪ ಅಮ್ಮ ಅನ್ನೋತಕ್ಕಂಥ ಒಂದು ಸಣ್ಣ ಎಮೋಷನ್ಸ್ ಕೂಡ ರಾಮಾಚಾರಿಲಿಲ್ಲ, ಕೇಕೆನಲ್ಲಿಲ್ಲ. ಬಿಕಾಸ್ ಕೇಕೆ ಅನಾಥ ಅಂತ ಅಂದ್ಕೊಂಡೇ ಬೆಳೆದವನು. ಬಟ್ ಅವನು ಇರ್ತಕ್ಕಂಥದ್ದೇ ಅವನ ಮನೆ ಅನ್ನೋ ಸತ್ಯ ಅವನಿಗೆ ಸುಳಿವಿಲ್ಲ. ಜೊತೆಗೆ ಈ ಕಡೆ ಜಾನಕಿ ಹಾಗೆ ನಾರಾಯಣ ಶಾಸ್ತ್ರಿಗಳು ಕೂಡ ತಮ್ಮ ಮತ್ತೊಬ್ಬ ಮಗ ನಮ್ಮಿಂದ ಕಳೆದು ಹೋಗಿದ್ದಾನೆ ಅಂದ್ಕೊಂಡಿದ್ದಾರೆ. ಆದರೆ ಆ ಕಳೆದು ಹೋಗಿರೋ ಮುತ್ತು ತನ್ನ ಮನೆಯಲ್ಲಿ ಮತ್ತೆ ವಾಪಸ್ ಬಂದಿದೆ, ನಮ್ಮ ಕಣ್ಣು ಮುಂದೆ ಇದೆ ಅನ್ನೋ ಸತ್ಯ ಗೊತ್ತಿಲ್ಲ. ಬಟ್ ಯಾವಾಗ ರಾಮಾಚಾರಿ ಮಾಡ್ತಕ್ಕಂಥ ಮಸಾಜ್ನ ಕೇಕೆ ಹೋಗಿ ಮಾಡ್ತಾನೋ ಆಗ ಶಾಸ್ತ್ರಿಗಳಿಗೆ ಒಂದು ರೀತಿಯ ಹೊಸ ಸ್ಪರ್ಶ ಆಗತ್ತೆ, ಒಂದು ರೀತಿ ಖುಷಿ ಆಗತ್ತೆ. ಏನು ಅನ್ನೋದು ತೋರಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಆಗ ಡಾಕ್ಟರ್ ಬಂದು ಹೇಳು ಒಂದೇ ಮಾತು, ನಿಮ್ಮ ಯಜಮಾನರು ಹುಷಾರಾಗ್ತಿದ್ದಾರೆ. ಹೀಗೆ ಆಗ್ತಾ ಇದ್ರೆ ಪರಿಣಾಮ ಖಂಡಿತ ಅವರು ಆದಷ್ಟು ಬೇಗ ಹುಷಾರಾಗ್ಬಿಡ್ತಾರೆ ಅಂತ. ಆದರೆ ಅಂಥದ್ದು ಏನಾಯಿತು ಅನ್ನೋದೇ ಗೊತ್ತಿಲ್ಲ. ಈ ಕಡೆ ವೈಶಾಖ ಗೊತ್ತಿರೋದು ಒಂದೇ, ಕೇಕೆ ಹೋಗಿ ಕಾಲು ಒತ್ತ, ಆದರೂ ಹೊರತಾಗಿ ಏನೂ ಆಗಿಲ್ಲ ಅಂತ. ಅದಕ್ಕೇನಾದರೂ ಆಯ್ತಾ ಅಂತ ತಿಂಕೆ ಮಾಡ್ತಾ ಇಲ್ಲ ಈ ಕಡೆ ವೈಶಾಖ. ಈ ಕಡೆ ಚಾರು ಕಂಡ್ರೆ ಉರ್ತು ಕೆಂಡ ಕಾರ್ತಿದ್ದಾನೆ ಕೇಕೆ. ಬಿಕಾಸ್ ಮತ್ತೊಬ್ಬರ ಹೆಂಡತಿ ಜೊತೆಗೆ ಹೆಣ್ಮಕ್ಳು ಅಂದರೆ ಮಾರುದ್ದ ದೂರ ಇರೋ ಕೇಕೆ. ಈ ಕಡೆ ಮೇಲ್ಬಿದ್ದು ತನ್ನ ಗಂಡ ಅಂದ್ಕೊಂಡು ಎಂದಿನಂತೆ ಚಾರು ಹೇಗೆ ಚಾರಿ ಜೊತೆ ಬಿಹೇವ್ ಮಾಡ್ತಿದ್ಲು, ಮುದ್ದು ಪೆದ್ದು ಆಗಿ ಕಾಲು ಎಳ್ಕೊಂಡು ರೇಗಿಸ್ಕೊಂಡು ರೊಮ್ಯಾಂಟಿಕ್ ಆಗಿ ಹಾಗೆ ಬಿಹೇವ್ ಮಾಡೋಕ್ಕೆ ಮುಂದಾಗ್ತದಾಳೆ. ಆದರೆ ಇದು ಯಾವುದೂ ಕೂಡ ಕೇಕೆಗೆ ಬರ್ತಾ ಇಲ್ಲ. ಈ ರೀತಿ ನಡ್ಕೊಂಡ್ರೆ ಖಂಡಿತ ಡೌಟ್ ಬಂದ್ಬಿಡುತ್ತೆ. ಸ್ವಲ್ಪ ನಾಟಕ ಮಾಡು ಅಂತ ವೈಶಾಖ ಹೇಳಿದ್ರು ಕೂಡ ಇನ್ನೊಬ್ಬರ ಹೆಂಡ್ತಿನ ಆ ರೀತಿ ನೋಡೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ಪಾಡು ಈ ರೀತಿ ಆದರೆ ತಾನು ತಪ್ಪೇ ಮಾಡಿದೆ, ಯಾಕೆ ಬಂದಿದ್ದೀನಿ, ನಾನು ಏನು ಕೋರ್ಟಲ್ಲಿ ಒಪ್ಕೊಂಡಿದ್ದೀನಿ, ನಾನು ಏನು ಹೇಳಿದ್ದೀನಿ ಯಾವುದೂ ಕೂಡ ನಡೆದಿಲ್ಲ. ಆದರೂ ಕೂಡ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದಾರೆ? ನನಗವತ್ತು ಯಾರೋ ಹಿಂದೆಯಿಂದ ಹೊಡೆದ್ರು, ಪ್ರಜ್ಞೆ ತಪ್ಪಿತು, ಆನಂತರ ಜೈಲಲ್ಲಿದ್ದೆ. ಅದಾದ ನಂತರ ಏನಾಗಿದೆ, ಇಷ್ಟೆಲ್ಲ ಆಗಿದೆ, ಯಾಕೆ ಆಗಿದೆ? ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ಕೋರ್ಟ್ ಯಾಕೆ ನನಗೆ ಶಿಕ್ಷೆ ಕೊಡುತ್ತೆ? ನಾನು ಯಾಕೆ ಈ ಜೈಲಿಗೆ ಬಂದು ಶಿಕ್ಷೆ ಅನುಭವಿಸ್ಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾನೆ. ಪೊಲೀಸ್ ಅವ್ರನ್ನ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾನೆ, ಬಟ್ಟೆ ಚೇಂಜ್ ಮಾಡಲ್ಲ ಅಂತ ಹೇಳ್ತಾನೆ, ಕಪಾಳಿಗೆ ಬಾರಿಸ್ಕೋತಾರೆ. ಫೈನಲಿ ಜೈಲ್ ಬಟ್ಟೆ ಹಾಕೋಬೇಕಾಗಿದೆ. ಈ ಕಡೆ ರಾಮಾಚಾರಿ ಪಾಪ ತನ್ನ ಮನೆಯವ್ರ ಜೊತೆ ಮಾತಾಡ್ತೀನಿ, ಫೋನ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾನೆ. ಆದರೆ ಯಾವುದೇ ಕಾರಣಕ್ಕೂ ಯಾವ ಅವಕಾಶ ಕೂಡ ಇಲ್ಲ ಅಲ್ಲಿ. ಪಾಪ ಯಾರು ಕೂಡ ರಾಮಾಚಾರಿ ಗೋಳನ್ನು ಕೇಳೋರಿಲ್ಲ, ಕಿವಿಗೆ ಹಾಕೊಳ್ಳೋರಿಲ್ಲ. ಪಕ್ಕದಲ್ಲಿರ್ತಕ್ಕಂಥ ಕೈದಿಗಳಂತೂ ರಾಮಾಚಾರಿನ ಕೇಕೆ ಅಂತಾನೆ ಅನ್ಕೊಂಡ್ಬಿಡ್ತಾರೆ. ಕೇಕೆ ಅಂತ ಅಂದ್ಕೊಂಡಿದ್ದೆ ರಾಮಾಚಾರಿಗೆ ತುಂಬಾ ತೊಂದರೆ ಕೊಡಬೇಕು, ನಮಗೆ ಎಷ್ಟೆಲ್ಲ ಕೂಡ ಹವಾ ಇಟ್ಟಿದ್ದ, ಇವಾಗ ಜೈಲಿಗೆ ಬಂದಿದ್ದಾನೆ, ಇವಾಗ ನಮ್ಮ ಟೈಮು, ಇವನ್ನಂತೂ ಖಂಡಿತ ಬದುಕೋಕೆ ಬಿಡಬಾರ್ದು ಅಂತ ತೀರ್ಮಾನ ಮಾಡ್ತಿದ್ದಾರೆ. ಇದರಿಂದಾಗಿ ರಾಮಾಚಾರಿ ಅಪ್ಸೆಟ್ ಆಗ್ತಾನೆ. ತಾನು ಏನು ಮಾತಾಡ್ತಿದ್ರ, ನಾನು ಆ ರೀತಿ ರೌಡಿನೇ ಅಲ್ಲ ಅಂತಂದ್ರು, ಏನು ನಾಟಕ ಮಾಡ್ತಿದ್ಯಾ ಹಾಗೆ ಹೀಗೆ ಅಂತ ಹೇಳಿ ರಾಮಾಚಾರಿ ಮೇಲೆ ತುಂಬಾ ಅಟ್ಯಾಕ್ ಮಾಡ್ತಿದ್ದಾರೆ ಪಾಪ ರಾಮಾಚಾರಿ. ಆದರೆ ಇಲ್ಲಿ ಕೇಕೆ
ರಾಮಾಚಾರಿ ಥರ ಇರಬೇಕು ಅಂದರೆ ಇರೋದು ಕಷ್ಟ ಆಗ್ತದೆ. ಇಷ್ಟೊಂದು ಕಷ್ಟ ಅಂತ ಗೊತ್ತಿದ್ದಿದ್ರೆ ರಾಮಾಚಾರಿ ಥರ ಆ್ಯಕ್ಟ್ ಮಾಡೋದು ಖಂಡಿತ ನಾನು ಇದಕ್ಕೆ ಒಪ್ಕೋತಾನೆ ಇರಲಿಲ್ಲ. ಹೇಗಾದರೂ ಮಾಡಿ ಪ್ಲ್ಯಾನ್ ಮಾಡಿದ್ರಿಂದ ಎಸ್ಕೇಪ್ ಆಗ್ತಾ ಇದೆ ಅಂತ ಅನ್ಕೋತಾನೆ. ಜೊತೆಗೆ ಅಯ್ಯೋ ಏನಪ್ಪ ಮಾಡೋದು, ಕೈ ಕಾಲು ಎಲ್ಲ ಕೂಡ ನೋಯ್ತಾ ಇದೆ, ಎಷ್ಟು ಮಟ್ಟಕ್ಕೆ ಹೊಡೆದ್ರು ನನ್ನ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ರೂಮಲ್ಲಿ ಮಲ್ಗೋಣ ಅಂದರೆ ಆ ಹೆಣ್ಮಗಳು ಸವಾಸ ಬಂದು ಮೇಲ್ ಬಿದ್ದೇ ಬೀಳುತ್ತೆ. ಇನ್ನೇನು ಮಾಡೋದು ಅಂತ ಚಾಪೆ ಹಾಸ್ಕೊಂಡು ಮಲಗಿದ್ದಾರೆ ಕೇಕೆ. ಈ ಕಡೆ ಚಾರು ಬರ್ತಾಳೆ. ಯಾಕೆ ರಾಮಾಚಾರಿ, ತುಂಬಾ ಚಳಿ ಇದೆ, ಯಾಕೆ ಇಲ್ಲಿ ಮಲ್ಕೊಂಡಿದ್ಯಾ, ರೂಮಿಗೆ ಬಂದು ಮಲ್ಕೊ ಅಂದರೆ ಸುಮ್ಮನೆ ಇರಿಟೇಟ್ ಮಾಡಬೇಡಿ ಮೇಡಮ್, ಹೋಗಿ ಅಂತ ಮತ್ತೆ ಜೋರು ಮಾಡ್ತಿದ್ದಾನೆ. ಯಾಕೆ ರಾಮಾಚಾರಿ ಇತ್ತೀಚೆಗೆ ಯಾಕೆ ಈ ರೀತಿ ರೇಗ್ತಾ ಇದೆಯಾ, ಮಾತ್ಕು ನಾನು ಏನು ತಪ್ಪು ಮಾಡಿದೆ ಅಂತ, ನನ್ನಿಂದ ಏನು ತಪ್ಪಾಗಿದೆ ಹೇಳು ರಾಮಾಚಾರಿ ಅಂತಿದ್ರೆ, ಏನು ತಪ್ಪಾಗಿದೆ, ಈ ರೀತಿ ಮುಟ್ಕೊಂಡು ಗಿಟ್ಕೊಂಡು ಮೇಲ್ ಬಿದ್ದು ಬರ್ತಿರಲ್ಲ, ಈ ರೀತಿ ನುಲ್ಕೊಂಡು, ಇದೇ ತಪ್ಪಾಗಿರೋದು, ಇದೇ ನನ್ನನ್ನು ಇರಿಟೇಟ್ ಮಾಡ್ತಿರೋದು, ಸುಮ್ಮನೆ ಹೊರಟೋಗಿ ಅಂತ ರೇಗ್ತಿದ್ದಾನೆ. ಇಲ್ಲ ರಾಮಾಚಾರಿ, ನೀನು ಆ ಪೂಜೆಗೆ ಹೋಗಿ ಬಂದಾಗಿಂದ ಕೂಡ ಇದೇ ರೀತಿ ಆಡ್ತಾ ಇದೆಯಾ, ಅಂಥದ್ದು ಏನಾಯಿತು ರಾಮಾಚಾರಿ, ಅಯ್ಯೋ ನೋಡಿದ್ರೆ ತುಂಬಾ ಸುಡ್ತಾ ಇದೆ, ಜ್ವರ ಬಂದಿದೆ ನಿನಗೆ ಅಂತಿದ್ರೆ, ಜ್ವರನೂ ಇಲ್ಲ ಗಿರೋನೂ ಇಲ್ಲ, ಸುಮ್ಮನೆ ಹೋಗ್ತಾ ಇರಿ, ನನ್ನ ತಲೆ ಕೆಡಿಸ್ಬೇಡಿ, ಆಮೇಲೆ ನಾನು ಏನು ಮಾಡ್ತೀನಿ ಸಿಟ್ಟಲ್ಲಿ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ ಕೇಕೆ. ಬಾ ರಾಮಾಚಾರಿ ಡಾಕ್ಟರ್ ಶಾಪ್ಗೆ ಹೋಗ್ಬಿಟ್ಟು ಬರೋಣ ಅಂದರೂ ಕೂಡ ಇಲ್ಲಿ ರಾಮಾಚಾರಿ ರೇಗ್ಬಿಡ್ತಾನೆ, ತೊಂದರೆ ಮಾಡಬೇಡಿ ನನ್ನ ಅಂತ. ಇದರಿಂದ ಚಾರುಗೆ ತುಂಬಾ ನೋವಾಗುತ್ತೆ. ಆದರೆ ವೈಶಾಖಕ್ಕಂತೂ ತುಂಬ ಖುಷಿ ಆಗುತ್ತೆ. ಇದೇ ರೀತಿ ಆಗ್ತಾ ಇದ್ರೆ ದೂರ ಇಟ್ಟರೆ ಖಂಡಿತ ಬೇಜಾರು ಮಾಡಿಕೊಂಡು ಚಾರು ಅಮ್ಮನ ಮನೆಗೆ ಹೋಗ್ಬಿಡ್ತಾಳೆ, ತನ್ನ ಕೆಲಸ ಸಲೀಸಾಗುತ್ತೆ ಅಂತ. ಈ ಕಡೆ ಜಾನಕಿ ಅವ್ರಿಗೆ ತುಂಬಾ ಕೆಟ್ಟ ಕನಸು ಬಿದ್ದಿದೆ. ಆ ಕೆಟ್ಟ ಕನಸಲ್ಲಿ ತನ್ನ ಮಗಂಗೆ ತೊಂದರೆ ಆಗ್ತಕ್ಕಂಥದ್ದು. ಹಾಗಾಗಿ ಅವರು ತಕ್ಷಣ ನಿದ್ರೆಗಣ್ಣಲ್ಲೇ ಎದ್ದು ಬರ್ತಾರೆ. ಬಂದು ನೋಡಿದ್ರೆ ಈ ಕಡೆ ಚಾರು ಕೇಕೆ ಹತ್ರ ಕುತ್ಕೊಂಡಿದ್ದಾಳೆ. ಏನಿದು ಚಾರು, ಯಾಕಾಯಿತು, ಯಾಕೆ ರೀತಿ ಹೊರಗಡೆ ಮಲ್ಕೊಂಡಿದ್ರ ಅಂತಿದ್ದಾಗೆ ಈ ಕಡೆ ರಾಮಾಚಾರಿಗೆ ಜ್ವರ ಬಂದಿದೆ ಅತ್ತೆ, ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂತ ಕರೆದ್ರು ಕೂಡ ಬರ್ತಿಲ್ಲ ಅಂತಿದ್ದಾಗೆ ಈ ಕಡೆ ನೋಡ್ತಾರೆ ಜಾನಕಿ ಅವರು. ತುಂಬಾ ಜ್ವರ ಬಂದಿದೆ, ಏನಪ್ಪ ಇಷ್ಟೊಂದು ಜ್ವರ ಬಂದಿದೆ ನಿನಗೆ ಅಂತ ಹೇಳಿ ಇರು, ತಣ್ಣೀರು ಬಟ್ಟೆ ತರ್ತೀನಿ ಅಂತ ಹೇಳಿ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ತಣ್ಣೀರು ಬಟ್ಟೆ ಹಾಕ್ತಿದ್ದಾರೆ ಕೇಕೆಗೆ. ಇಲ್ಲಿ ಚಾರು ಹಾಗೆ ಜಾನಕಿ ಅವರ ಹಾರೈಕೆ, ಅವರ ಪ್ರೀತಿಯ ಮಾತುಗಳು ಕೇಕೆ ಮನಸ್ಸಲ್ಲೂ ಕೂಡ ಒಂದು ಹೂವು ಚಿಗುರೊಡೆಯೋ ರೀತಿ ಮಾಡ್ತಾ ಇದೆ, ಹೂವು ಅರಳೋ ರೀತಿ ಮಾಡ್ತಾ ಇದ್ದಾರೆ, ಒಂದು ಗಿಡ ಚಿಗುರೊಡೆಯೋ ರೀತಿ ಮಾಡ್ತಿದೆ. ಕೇಕೆ ಕಲ್ಲು ಅಂತ ಅಂದ್ಕೊಂಡಿದ್ವಿ, ಆದರೆ ಜಾನಕಿ ಅವರ ಹಾರೈಕೆ ಕೇಕೆ ಕಣ್ಣಲ್ಲೂ ಕೂಡ ನೀರು ತರಿಸಿದೆ. ಜೊತೆಗೆ ಅವನ ಸ್ಪರ್ಶ ಮಾಡ್ತಿದ್ದಂತೆ ಎಲ್ಲೂ ಇಲ್ದಿರೋ ಖುಷಿ ಜಾನಕಿ ಅವ್ರಿಗೆ ಆಗ್ತಿದೆ. ಹೇಗೆ ನಾರಾಯಣ ಶಾಸ್ತ್ರಿಗಳಿಗೆ ಆಗ್ತಿತ್ತು ಅದೇ ರೀತಿ ಒಂದು ರೀತಿ ಖುಷಿ, ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ, ಅದೇ ಒಂದು ರೀತಿ ಸ್ಪರ್ಶ ಅನ್ನಿಸ್ತಿದೆ. ಆದರೆ ಇಲ್ಲಿ ಕೇಕೆ ಮಾತ್ರ ಎಷ್ಟು ಒಳ್ಳೆಯವರು ಇವರು ಅಂತ ಅಂದ್ಕೊಂಡು ನಾನು ಎಷ್ಟು ಚೆನ್ನಾಗಿ ಕಾಳಜಿ ಮಾಡ್ತಿದ್ದಾನೆ ಅಂತ ಎಮೋಷ್ನಲ್ ಆಗ್ತಿದ್ದಾನೆ. ಹಾಗಿದ್ರೆ ಫೈನಲಿ ಈ ಒಂದು ವಿಷಯ ಮಾಡ್ತಿದ್ದಾಗೆ ಜಾನಕಿ ಅವ್ರಿಗೆ ಇದು ನನ್ನ ಮಗ, ಕಾಣ್ತಿರೋ ಮಗ ಇದ್ದು ಬಿಡ್ಬೋದಾ ಅನ್ನೋ ಅನುಮಾನ ಬರುತ್ತಾ, ಅಥವಾ ಈ ಕಡೆ ಕೇಕೆಗೆ ಇದು ತನ್ನ ತಾಯಿ ಅನ್ನೋ ಸತ್ಯ ಯಾವುದಾದ್ರೂ ಒಂದು ಸುಳಿವಿಂದ ಗೊತ್ತಾಗ್ಬಿಡತ್ತಾ, ಕೇಕೆ ಅಮ್ಮನ ಪ್ರೀತಿಯಿಂದಾಗಿ ಬದಲಾಗ್ಬಿಡ್ತಾನ. ಜೊತೆಗೆ ಪಾಪ ಅಲ್ಲಿ ರಾಮಾಚಾರಿಗೆ ಕೈದಿಗಳು ಕೇಕೆ ಅನ್ಕೊಂಡು ಇಕ್ಕಾಮುಗ್ಗ ಹೊಡೆದು ತುಂಬಾ ಹರ್ಟ್ ಮಾಡ್ತಿದ್ದಾರೆ. ಅದರಿಂದ ಅವನಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಹಾಗಿದ್ರೆ ಇಲ್ಲಿ ರಾಮಾಚಾರಿ ಜೈಲಲ್ಲಿ ಇರ್ತಾನೆ ಅಂತಕ್ಕಂಥ ವಿಷಯ ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಈ ಒಂದು ವಿಷಯ ಗೊತ್ತಿರೋದು ವಿಕ್ರಮ್ ಬಂಡೆಗೆ. ಜೊತೆಗೆ ಈ ಕಡೆ ಜೈಶಂಕರ್ ಬಂದರೂ ಕೂಡ ಮನೇಲಿರ್ತಕ್ಕಂಥದ್ದೇ ರಾಮಾಚಾರಿ ಅನ್ಕೋತಾರೆ, ಬಿಕಾಸ್ ಅವ್ರಿಗೂ ಕೂಡ ಗೊತ್ತಾಗಲ್ಲ. ಹಾಗಿದ್ರೆ ಜೈಲಿಂದ ರಾಮಾಚಾರಿನ ಹೊರಗೆ ಕರ್ಕೊಂಡು ಬರೋಕೆ ಇರೋ ಒಂದೇ ಅವಕಾಶ ಅಂದರೆ ಅದು ವಿಕ್ರಮ್ ಬಂಡೆ. ಬಿಕಾಸ್ ಆಲ್ರೆಡಿ ಅವರು ಅವನ ಎನೋಸೆನ್ಸ್ಗೆ ಮಾರು ಹೋಗಿ ರಾಮಾಚಾರಿಯ ಮಾತಲ್ಲಿ ನಂಬಿಕೆ ಬಂದು ಕೇಕೆ ಅಂತ ಅಂದ್ಕೊಂಡಿದ್ರು ಕೂಡ ರಾಮಾಚಾರಿ ಹೇಳೋದು ನಿಜ ಇರಬಹುದಾ ಅಂತ ತಾರ್ಕಿಕವಾಗಿ ತರ್ಕ ಮಾಡೋದಕ್ಕೆ, ಅವನ ಮನಸ್ಸಲ್ಲಿರ್ತಕ್ಕಂಥ ಮಾತುಗಳನ್ನ ಕೇಳೋದಕ್ಕೆ ಆಲ್ರೆಡಿ ಈ ಕಡೆ ವಿಕ್ರಮ್ ಬಂಡೆ ರೆಡಿ ಆಗಿದ್ರು. ಆದರೆ ಮಾನ್ಯತಾ ಕಡೆ ಪೊಲೀಸ್ ಬಂದು ಅದನ್ನು ತಡೆದಿದ್ರು. ಹಾಗಾಗಿ ಇಲ್ಲಿ ರಾಮಾಚಾರಿ ಜೈಲಲ್ಲಿ ಇರಬೇಕಾದ್ರೆ ಯಾವುದೋ ಕೈದಿಗಳನ್ನ ಬಿಡೋಕೆ ಬಂದಂತಹ ವಿಕ್ರಮ್ ಬಂಡೆನ ಮತ್ತೆ ರಾಮಾಚಾರಿ ಭೇಟಿ ಆಗ್ತಾರ. ಖಂಡಿತ ಮುಂದಿನ ಸಂಚಿಕೆಗಳಲ್ಲಿ ಖಂಡಿತ ಬರುತ್ತೆ. ವಿಕ್ರಮ್ ಬಂಡೆ ಅವರು ಜೈಲಿಗೆ ಬಂದಾಗ ಮತ್ತೆ ರಾಮಾಚಾರಿನ ಭೇಟಿ ಆಗ್ತಾರೆ. ಆಗ ಕೇಕೆನಲ್ಲಿರ್ತಕ್ಕಂಥ ಆ್ಯಟಿಟ್ಯೂಡ್, ಈಗ ರಾಮಾಚಾರಿನಲ್ಲಿ ಇರ್ತಕ್ಕಂಥ ಇನ್ನೋಸೆನ್ಸ್, ಇದೆಲ್ಲವೂ ಕೂಡ ಅವರಲ್ಲಿ ಅನುಮಾನ ತರಿಸುತ್ತೆ ಇದು ನಾಟಕನ ಅಂತ. ಆದರೆ ಅದನ್ನು ನೋಡಿದ್ರೆ ಅವ್ರಿಗೆ ನಾಟಕ ಅಂತ ಅನಿಸೋದಿಲ್ಲ. ಮತ್ತೆ ತನ್ನ ತಪ್ಪು ಮಾಡಿಲ್ಲ, ಏನಾಯಿತು ಅಂತ ಗೊತ್ತಿಲ್ಲ, ಯಾಕೆ ಕರ್ಕೊಂಡು ಬಂದಿದ್ರಿ ಅಂತ ಗೊತ್ತಿಲ್ಲ ಅನ್ನೋ ಮಾತುಗಳು, ಅದಕ್ಕೂ ಮೊದಲು ಕೇಕೆ ಜಂಬದಿಂದ ಆಡಿದ ಮಾತುಗಳು, ಇದೆಲ್ಲವೂ ಕೂಡ ವಿಕ್ರಮ್ ಬಂಡೆಯಲ್ಲಿ ಅನುಮಾನ ತರಿಸುತ್ತೆ. ಈ ಕಡೆ ಅವರು ರಾಮಾಚಾರಿಯ ಮಾತನ್ನ ನಂಬೋ ಕಡೆ ಹೋಗ್ತಾರೆ. ಆ ಒಂದು ರೀಸನ್ನಿಂದಾನೇ
ಮುಂದೆ ರಾಮಾಚಾರಿ ಜೈಲಿಂದ ಹೊರಗಡೆ ಬರೋಕೆ ಸಾಧ್ಯವಾಗೋದು. ಫೈನಲಿ ಅವನು ಆಚೆ ಬರಬೇಕು ಅಂದರೆ ಅದು ಜಸ್ಟ್ ವಿಕ್ರಮ್ ಬಂಡೆಯಿಂದ ಮಾತ್ರ ಸಾಧ್ಯ. ಅದು ಮುಂದಿನ ಸಂಚಿಕೆಗಳಲ್ಲಿ ಬರುತ್ತೆ. ಹಾಗಿದ್ರೆ ಮುಂದೆ ಇದೆಲ್ಲ ಹೀಗೆ ನಡಿಬಹುದು. ಮನೇಲಿರ್ತಕ್ಕಂಥದ್ದು ಕೇಕೆ ಅಲ್ಲ, ರಾಮಾಚಾರಿ ಅಲ್ಲ, ಕೇಕೆ ಅಂತಕ್ಕಂಥ ಸತ್ಯನ ಚಾರು ಕಂಡು ಹಿಡ್ಕೊಂಡೇ ಬಿಡ್ತಾಳ. ಇಲ್ಲಿ ಅಮ್ಮ ಮಗ ತುಂಬ ದೂರ ಆದಂತಹ ಅಮ್ಮ ಮಗ ಪರಸ್ಪರ ಒಂದಾಗಿದ್ದಾರೆ. ಇಬ್ರಿಗೂ ಕೂಡ ಅಮ್ಮ, ಇವರು ನನ್ನ ಅಮ್ಮ, ಹಾಗೆ ಇವನು ನನ್ನ ಕಾಣೆಯಾದ ಮಗ ಅನ್ನೋ ಸತ್ಯ ಗೊತ್ತಾಗ್ಬಿಡತ್ತ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.